ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಯಾವುದೇ ಒಂದು ನಾವು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಲಿಕ್ಕೆ ಅಥವಾ ಸ್ವಾಗತವನ್ನು ಮಾಡಲಿಕ್ಕೆ ಯಾವ ರೀತಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದು ಯಾವ ರೀತಿ ಮಾಡಿದರೆ ಯಶಸ್ವಿಯಾಗುತ್ತೆ ಅಂದರೆ ಕೆಲವೊಂದು ಕವನ ವಚನ ಅಥವಾ ಹೇಳಿಕೆಗಳು ಯಾವ ರೀತಿ ನಾವು ಪದಗಳನ್ನು ಬಳಸಬೇಕು, ಪದಪುಂಜಗಳನ್ನು ಬಳಸಬೇಕು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ನಾವು ಯಾವಾಗೂ ಒಂದು ಕಾರ್ಯಕ್ರಮ ನಡೆಸ್ಕೊಡ್ಬೇಕಾದ್ರೆ ನಮ್ಮ ಮುಖದಲ್ಲಿ ನಗುವನ್ನು ಹೊಂದಿರಬೇಕು. ಹಾಗೆ ನಮ್ಮ ಡ್ರೆಸ್ ಕೋಡ್ ಕೂಡ ಅಷ್ಟೇ ಚೆನ್ನಾಗಿರಬೇಕು. ಆವಾಗ ಅದು ಕಾರ್ಯಕ್ರಮ ಯಶಸ್ವಿಯಾಗುತ್ತೆ. ಹಾಗಿದ್ರೆ ನೋಡ್ರಿ, ಮೊದಲನೇದಾಗಿ ಇಲ್ಲೊಂದು ಕವನ ನೋಡ್ರಿ. ಬಾಳಿನ ಬುತ್ತಿಯಲ್ಲಿ ಪ್ರೀತಿಯ ಹೂವರಳಲಿ, ನಮ್ಮೆಲ್ಲರ ಮನದಲ್ಲಿ ಸಂತಸದ ಹೊನಲು ಹರಿಯಲಿ. ಈ ಸುಂದರ ಸಂಜೆಯು ನೆನಪಿನ ಪುಟಗಳಲ್ಲಿ ಅಚ್ಚಳಿಯದೆ ಉಳಿಯಲಿ. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮ್ಮೆಲ್ಲರ ಅನುಮತಿಯ ಮೇರೆಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಮೊದಲಿಗೆ ಸ್ವಾಗತ ಭಾಷಣ ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬೇಕು. ಹಾಗಿದ್ರೆ ಇವಾಗ ಸೆಕೆಂಡ್ ಒನ್ ನೋಡೋಣ. ಉಪ್ಪರಿಗೆ ಮನೆಯವರಾದರೂ ಉಪ್ಪಿಲ್ಲದೆ ಉಣ್ಣಲಾರರು, ಆ ಗರ್ಭ ಶ್ರೀಮಂತರಾದರೂ ಸಹ ಅನ್ನವನ್ನಲ್ಲದೆ ಚಿನ್ನವನ್ನು ತಿನ್ನಲಾರರು ಎಂದು ಆಹಾರದ ಮಹತ್ವದ ಬಗ್ಗೆ ತಿಳಿಸುತ್ತಾ ಅಂತ ಹೇಳ್ತಾ ಕಾರ್ಯಕ್ರಮದ ಮೊದಲಿಗೆ ಮಾಲಾರ್ಪಣೆ ಕಾರ್ಯಕ್ರಮ ಇದನ್ನು ನಡೆಸಿಕೊಡ್ಲಿಕ್ಕೆ ಶ್ರೀ ಇವರು ಬರ್ತಿದ್ದಾರೆ. ಅವರು ವೇದಿಕೆ ಮೇಲೆ ಆಗಮಿಸ್ಬೇಕಂತೇಳಿ ಕೇಳ್ಕೊತೀನಿ ಅಂಥೇಳಿ ಹೇಳಬೇಕು. ಇವಾಗ ಥರ್ಡ್ ಒನ್. ಸಂಗೀತದ ನಾದ, ನೃತ್ಯದ ಲಾಸ್ಯ, ಸಾಹಿತ್ಯದ ಮಾಧುರ್ಯ, ಜ್ಞಾನದ ವಿಕಾಸ ಇವೆಲ್ಲವುಗಳ ಸಮ್ಮಿಲನವೇ ಈ ಕಾರ್ಯಕ್ರಮದ ವಿಶೇಷ. ನಿಮ್ಮೆಲ್ಲರ ಸಹಕಾರವೇ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಕಾರಣ ಅಂಥೇಳಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ಬೋದು. ಇವಾಗ ನೋಡಿ ನೆಕ್ಸ್ಟು. ಹೊಸ ಚಿಂತನೆಗಳ ಹೂವರಳಲಿ, ಜ್ಞಾನದ ಬೆಳಕು ಎಲ್ಲೆಡೆ ಪಸರಿಸಲಿ. ಈ ಕಾರ್ಯಕ್ರಮವು ಯಶಸ್ಸಿನ ಶಿಖರವೇರಲಿ. ನಿಮ್ಮೆಲ್ಲರ ಪ್ರೋತ್ಸಾಹ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಬಹುದು. ಇವಾಗ ನೋಡಿ, ನಾವು ಗಣ್ಯರನ್ನು ಸ್ವಾಗತ ಮಾಡಬೇಕಾದ್ರೆ ಅವ್ರಿಗೆ ಯಾವ ರೀತಿಯಾಗಿ ನಾವು ಪದಗಳನ್ನು ಬಳಸ್ಬೇಕಂತಂದ್ರೆ, ಕವನವನ್ನು ಬಳಸ್ಬೇಕಂತಂದ್ರೆ, ಜ್ಞಾನದ ಕಡಲು, ಅನುಭವದ ಗಣಿ, ನಿಮ್ಮ ಉಪಸ್ಥಿತಿಯೇ ನಮಗೆಲ್ಲ ಪ್ರೇರಣೆ, ವೇದಿಕೆಗೆ ತಮಗೆ ಸ್ವಾಗತ ಕೋರುವ ಈ ಕ್ಷಣ ನಮಗೆಲ್ಲ ಸದಾ ಸ್ಮರಣೀಯ ಅಂಥೇಳಿ ಅವರ ಹೆಸರನ್ನು ತಗೊಂಡು ಅವರ ಬಗ್ಗೆ ಒಂದು 4 ಹಿತನುಡಿಗಳನ್ನು ಹೇಳಿದರೂ ಸಹಿತ ಇದು ಒಂದು ಸ್ವಾಗತ ಭಾಷಣಕ್ಕೆ ಮೆರುಗು ಬರುತ್ತೆ. ಇವಾಗ ನಾವು ಮುಖ್ಯ ಅತಿಥಿಗಳ ಭಾಷಣವನ್ನು ಮಾಡೋ ಸಮಯದಲ್ಲಿ ಅವರನ್ನು ಯಾವ ರೀತಿ ನಾವು ವೇದಿಕೆ ಬಿಟ್ಕೊಡ್ಬೇಕಂತಂದ್ರೆ, ಜ್ಞಾನದ ಬೆಳಕನ್ನು ಹರಿಸುವ ಮಾತುಗಳು, ಅನುಭವದ ಸಾರವನ್ನು ತಿಳಿಸುವ ನುಡಿಗಳು, ನಿಮ್ಮ ಮಾತುಗಳು ನಮಗೆಲ್ಲ ಮಾರ್ಗದರ್ಶನ, ಆ ಮಾತುಗಳನ್ನು ಕೇಳಲು ನಾವೆಲ್ಲರೂ ಕಾತುರ ಅಂತ ಹೇಳ್ತಾ ಅವರನ್ನು ನೋಡಿ ನಗ್ತಾ ಅವ್ರ ಹೆಸರನ್ನು ಹೇಳಿ ನಾವು ಅವರಿಗೆ ವೇದಿಕೆಗೆ ಬರಮಾಡಿಕೊಂಡು ಅವರಿಗೆ ನಾವು ಡಯಾಸನ್ನು ಬಿಟ್ಕೊಡ್ಬೇಕು. ಹಾಗೆ ನಾವು ಮತ್ತೆ ಬೇರೆ ಅತಿಥಿಗಳನ್ನು ಅಥವಾ ಕಾರ್ಯಕ್ರಮದ ಮುಖ್ಯ ಅಧ್ಯಕ್ಷತೆಯ ಭಾಷಣವನ್ನು ಮಾಡೋ ಸಮಯದಲ್ಲಿ ಇವಾಗ ನೆಕ್ಸ್ಟ್ ನೋಡಿ. ಚಿಂತನೆಗಳ ಚಿಲುಮೆ, ವಿಚಾರಗಳ ವಿಸ್ಮಯ, ನಿಮ್ಮ ಮಾತುಗಳು ನಮಗೆಲ್ಲ ಪ್ರೇರಣೆಯ ತಾಣ, ದಯವಿಟ್ಟು ಆಲಿಸಿ ಜ್ಞಾನವನ್ನು ಪಡೆಯಿರಿ ಅಂಥೇಳಿ ನಾವು ಹೇಳಬೇಕು. ಕೊನೆಯದಾಗಿ ನೋಡ್ರಿ, ಇವಾಗ ಧನ್ಯವಾದಗಳು ಅಥವಾ ನಾವು ವಂದನಾರ್ಪಣೆ ಮಾಡ್ತಿರ್ತೀವಲ್ಲ ಅದು ನೋಡಿ. ಈ ಸಂಜೆಯ ಕಾರ್ಯಕ್ರಮವು ನಮ್ಮೆಲ್ಲರ ಪುಟಗಳಲ್ಲಿ ಉಳಿಯಲಿ. ನಿಮ್ಮೆಲ್ಲರ ಸಹಕಾರಕ್ಕೆ ನಮ್ಮ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೊಮ್ಮೆ ಭೇಟಿಯಾಗುವ ಆಶಯದೊಂದಿಗೆ ಈ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೇನೆ ಅಂಥೇಳಿ ನಾವು ಮಾತಾಡ್ತಾನೆ ಕಾರ್ಯಕ್ರಮವನ್ನು ಮುಗಿಸ್ಬೇಕು. ಈ ರೀತಿ ವಿಡಿಯೋ ಆಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.